ಪಾರ್ವತಿ, ಇವತ್ತು ನಮ್ಮ ಶಿಲ್ಪಂಗೆ ಗಂಡವ್ರು ಬರ್ತಾರಂತೆ ಕಣೆ. ನಾನು ಹೇಳೋದೇ ಮರ್ತ್ಬಿಟ್ಟೆ ನೋಡು. ಬೆಳಗ್ಗೆ ಹಾಲು ತರಕ್ಕೆ ಹೋಗಿದ್ನಲ್ಲ, ಅಲ್ಲಿ ಬ್ರೋಕರ್ ಸಿಕ್ಕಿದ್ದ. ಅವನು ಹೇಳ್ದ ಗಣ್ಣವರು 2 ದಿನದ ಮುಂಚೆನೇ ಹೇಳಿದ್ರಂತೆ ಬರ್ತೀವಿ ಅಂತ. ನನಗೆ ಫೋನು ಮಾಡಿದ್ನಂತಪ್ಪ. ನನಗದೇನೋ ಮೊಬೈಲು ನಾಟ್ ರೀಚಬಲ್ ಅಂತ ಬಂತು ಅಂತ ಅನ್ನಪ್ಪ. ಅಯ್ಯ ನೀವೊಳ್ಳೆ ಏನ್ರಿ ನೀವು ಮೊಬೈಲ್ ಎಲ್ಲ ಸ್ವಿಚ್ ಆಫ್ ನಾಟ್ ರೀಚಬಲ್ ಮಾಡ್ಕೋತಾನೆ ಇರ್ತೀರಪ್ಪ, ನೋಡ್ಕೊಳ್ಳೋದೇ ಇಲ್ಲ. ಮುಂಚೆನೇ ಹೇಳಬೇಕು ತಾನೆ. ಮನೆ ಎಲ್ಲ ಹಂಗಾಗಿ ಬಿದ್ದಿದ್ದೆ ಗಲೀಜಾಗಿ. ಇನ್ನೂ ಏನೇನೋ ಮಾಡ್ಕೊಂಡಿಲ್ಲ. ನೀವು ಇನ್ಮೇಲೆ ಫೋನ್ನ ನನ್ನ ಕೈಲಿ ಕೊಟ್ಬಿಡಿ, ನಾನು ರಿಸೀವ್ ಮಾಡ್ತೀನಿ. ಯಾವ್ದಾದ್ರು ಕಾಲ್ ಬಂದರೆ, ಯಾವ್ದಾದ್ರು ಇಂಪಾರ್ಟೆಂಟ್ ಕಾಲ್ ಬಂದರೆ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತಂದರೆ ಹೇಗೆ ಗೊತ್ತಾಗುತ್ತೆ ವಿಷಯಗಳು? ಇಲ್ಲ ಕಣೆ, ಮೊಬೈಲು ಚಾರ್ಜ್ ಇರಲಿಲ್ಲ ಅನಿಸುತ್ತೆ, ಅದಕ್ಕೆ ಸ್ವಿಚ್ ಆಫ್ ಆಗಿರಬೇಕು. ಅವನು ಆಮೇಲಾದರೂ ಮಾಡ್ಬೇಕು ತಾನೆ, ನಿನ್ನೆ ಎಲ್ಲ. ಅಯ್ಯೋ ಹೋಗಲಿ ಬಿಡಿ. ಶಿಲ್ಪಂಗೆ ರೆಡಿ ಮಾಡಿಸು. ಹ್ಞೂ ರೀ, ಆಯಿತು. ನಾನು ಅವಳಿಗೆ ರೆಡಿ ಮಾಡ್ತೀನಿ ಬಿಡಿ. ಎಷ್ಟೊತ್ತಿಗೆ ಬರ್ಬೋದಂತೆ? ಏನು ಮಧ್ಯಾಹ್ನ ಮೇಲೆ ಬರ್ಬೋದು ಕಣೆ. ರಾಹು ಕಾಲ ನೋಡ್ಕೊಂಬರ್ತಾರಂತಪ್ಪ. ಹ್ಞೂ, ಇನ್ನೂ ಟೈಮ್ ಇದೆಯಲ್ಲ. ಇನ್ನೂ ಬೆಳಗ್ಗೆ 10 ಗಂಟೆ ಇವಾಗ. ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ನೀವು ಸ್ವಲ್ಪ ಹಣ್ಣು, ಆಮೇಲೆ ವಿಳೆದೆಲೆ ಅಡಿಕೆ, ಆಮೇಲೆ ಹೂ ಎಲ್ಲ ತೊಗೊಂಬನ್ನಿ. ಇರಲಿ ಮನೇಲಿ, ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಹೆಣ್ಮಕ್ಳು ಬಂದರೆ ಅಷ್ಟೇ ಕುಂಕುಮ ಕೊಡಬೇಕಲ್ಲ. ಹ್ಞೂ ಆಯ್ತು, ತೊಗೊಂಬರ್ತೀನಿ. ರಾಜು, ನೀನು ಎಲ್ಲೂ ಹೋಗ್ಬೇಡ ಕಣ, ಮನೇಲೇ ಇರೋ. ಇಲ್ಲಪ್ಪ, ಅದೇನೇನು ತರಬೇಕಂತ ಹೇಳಿದ್ರೆ ನಾನು ಯಾವಾಗ ತೊಗೊಂಡ್ಬರ್ತೀನಿ, ನೀವೇ ಮನೇಲಿರಿ. ಹಂಗಾ? ಸರಿ ಆಯಿತು. ಏನೇನು ಬೇಕಂತ ನಿಮ್ಮ ಅಮ್ಮನ ಕೇಳ್ಕೊಂಡೋಗಿ ತೊಗೊಂಡು ಬಂದ್ಬಿಡು. ನಾನು ಸ್ವಲ್ಪ ಬ್ರೋಕರ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಹುಡುಗನ ಹೆಸರೇನು ಮತ್ತು ಅವ್ರ ಮನೆತನದ ಬಗ್ಗೆ ಕೇಳಬೇಕು. ಮಗಳನ್ನ ಹಾಗೆ ಕೊಟ್ಬಿಡೋಕ್ಕಾಗತ್ತಾ? ನಾನು ಹೋಗೆಲ್ಲ ವಿಚಾರಿಸ್ಕೊಂಡು ಬರ್ತೀನಿ. ಬೆಳಿಗ್ಗೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಬ್ರೋಕರ್ ಹತ್ರ. ಇವಾಗ ಅವ್ರ ಮನೆ ಹತ್ರನೇ ಹೋಗಿ ನೀಟಾಗಿ ಅದೇನೇನು ತಿಳ್ಕೊಂಬರ್ತೀನಿ. ಹುಡುಗ ಅಕಸ್ಮಾತಾಗಿ ಇಷ್ಟ ಆಗಿಬಿಟ್ರೆ ಅವ್ನು ಹಿಂದೆ ಮುಂದೆ ಗೊತ್ತಿಲ್ಲದೇ ನಾವು ಹೇಳೋಕ್ಕಾಗಲ್ಲ. ಆಯ್ತಪ್ಪ, ಅದೇನು ವಿಚಾರಿಸಿ ನಾನು ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ. ಅಮ್ಮ, ಏನೇನು ಬೇಕಮ್ಮ? ವಿಳೆದೆಲೆ ಅಡಿಕೆ, ಹಣ್ಣು ಅಂದರೆ ಬಾಳೆಹಣ್ಣು, ಹೂವು, ಇಷ್ಟೇನಾ? ಹೂನಾ, ಅಷ್ಟು ತಗೊಂಡು ಬಾ. ಆಮೇಲೆ ಏನು ತೊಗೊಂಬರ್ತೀಯ? ಹಾಂ, ಶಾವಿಗೆ ಅದೇ ಶಾವಿಗೆ ಪ್ಯಾಕೆಟ್ ತೊಗೊಬರೋ. ಪಾಯಸ ಏನಾದರೂ ಮಾಡಿಟ್ಟಿರ್ತೀನಿ. ಅವ್ರೇನು ಮೊದಲನೇ ದಿನ ಬಂದಾಗ ಏನು ತಿನ್ನಲ್ಲ, ಆದರೆ ಅವ್ರ ಶಾಸ್ತ್ರ ಏನಿದೆಯೋ ಗೊತ್ತಿಲ್ವಲ್ಲ. ಮನೆಗೆ ಬಂದು ಆಮೇಲೆ ಏನು ಕೊಟ್ಟಿಲ್ಲ ಅಂತ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ಅದಕ್ಕೆ ಒಂದ್ಸತಿ ಕೇಳೋದು, ನೀವು ಪಾಯಸ ಮಾಡಿದ್ದೀವಿ ತಿನ್ನಿರಿ ಅಂತ. ಬೇಡ, ನಾವು ತಿನ್ನಲ್ಲ, ಸಂಪ್ರದಾಯ ಹಂಗೆ ಹಿಂಗೆ ಅಂದರೆ ಬೇಡ. ಏನು ಬೇಡ, ನಾವೇ ತಿನ್ಕೊಂಡ್ರಾಯ್ತು ಅಲ್ವ ರೀ? ಹ್ಞೂ ಅದೇ. ಸರಿ ಪಾರ್ವತಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಹುಷಾರು, ಸ್ವಲ್ಪ ಎಲ್ಲ ನೀಟಾಗಿ ಅಚ್ಚುಕಟ್ಟು ಮಾಡು. ಆಯ್ತು ರೀ, ನಾನು ಮಾಡ್ತೀನಿ. ನೀವು ಒಂಚೂರು ಬೇಗ ಬಂದುಬಿಡಿ. ನೀವಿಲ್ಲಾರೆ ನನಗೆ ಕೈ ಕಾಲ ಆಡೋದಿಲ್ಲ. ಆಮೇಲೆ ನೀವು ಹತ್ತೋಗೋದು, ಇವನು ಇತ್ತೋಗೋದು. ಮನೇಲಿ ನಾನು ಶಿಲ್ಪ ಇಬ್ಬರೇನೆ, ನನಗೊಂಥರ ಆಗ್ಬಿಡುತ್ತೆ ನೋಡಿ. ಆಯ್ತಾಯ್ತು, ನಾನು ಬೇಗ ಬಂದುಬಿಡ್ತೀನಿ. ಶಿಲ್ಪ ಏನಮ್ಮ ಸುಮ್ಮನೆ ಟಿವಿ ನೋಡೋಕ್ಕೂ ಬಿಡಲ್ಲಪ್ಪ, ಕರೀತಾನೆ ಇರ್ತೀಯ. ಬೆಳಗ್ಗೆಲ್ಲ ಒಂದಷ್ಟು ಕೆಲಸ ಕೊಡಿದೆ, ಅಲ್ಲಿ ಕಸ ಗುಡಿಸು, ಇಲ್ಲಿ ಕಸ ಗುಡಿಸು, ನೀರು ಹಾಕು ಅಂತ. ಸ್ವಲ್ಪ ಟಿವಿ ನೋಡ್ತೀನಿ, ಸುಮ್ಮನಿರು. ಯಾಕೆ? ಅಯ್ಯೋ, ಟಿವಿ ನೋಡುವಂತೆ. ಇವತ್ತು ನೀನು ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಕಣೆ. ಬೇಗ ರೆಡಿ ಆಗಬೇಕು ನೀನು. ಮಧ್ಯಾಹ್ನನೇ ಬಂದ್ಬಿಡ್ತಾರಂತೆ, ಇನ್ನೊಂದು 2 ಗಂಟೆ ಅಷ್ಟರಲ್ಲಿ ರೆಡಿ ಆಗಬೇಕು ನೀನು. ಏನೋ ಗಂಡಿನ ಕಡೆಯವ್ರು ಬರ್ತಾರಾ? ಏನಮ್ಮ ಇದು? ಹೂನೇ, ಹೇಳದ್ನಲ್ಲ ನೋಡು, ಎಂಥ ಅದೃಷ್ಟ ಇರ್ಬೇಕು ನಿಂದು. ನಿನ್ನೆ ತಾನೇ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ ಮಾರಮ್ಮ ತಾಯಿಗೆ, ಆಲೆ ಗಂಡಿನ ಕಡೆಯವ್ರು ಬಂದ್ಬಿಟ್ರಲ್ಲ. ನಿನ್ನ ಅದೃಷ್ಟನೇ ಅದೃಷ್ಟ ನೋಡು. ನೋಡು, ಬೇಗ ರೆಡಿ ಆಗಿಬಿಡು. ಹುಡುಗ ಮತ್ತು ಹುಡುಗನ ಮನೆಯವರು ನಿನ್ನ ನೋಡಿದ ತಕ್ಷಣ ಒಪ್ಕೊಂಬಿಡ್ಬೇಕು ಕಣೆ. ಅದೇ ನಿಮ್ಮಪ್ಪ ಬ್ರೋಕರ್ ನೋಡೋಕೆ ಹೋಗಿದ್ದಾರೆ ಹುಡುಗನ ಬಗ್ಗೆ ವಿಚಾರಿಸೋದಕ್ಕೆ. ಎಲ್ಲದರಲ್ಲೂ ಓಕೆ ಆಗಿಬಿಟ್ರೆ ಮದುವೆನೇ. ಅಮ್ಮ, ಮದುವೆ ಆಗಲೇಬೇಕಾ? ಶಿಲ್ಪ, ಇದೇನೇ ಒಂಥರ ಕೇಳ್ತೀಯ, ಮದುವೆ ಆಗಲೇಬೇಕಾ ಅಂತ ಅಂದರೆ? ಇನ್ನೇನು ಹಂಗೆ ಕೂರಿಸ್ಕೊಂಡು ನಿನ್ನನ್ನು ಪೂಜೆ ಗೀಜೆ ಮಾಡ್ತಾರ? ನಿನಗೆ ಮದುವೆ ಆಗಿ ಹೋಗ್ತಾ ಇರು ಗಂಡನ ಮನೆಗೆ. ಇದ್ಯಾ ನೀನು? ಅಣ್ಣನ ನೀನು ಬರೀ ಓಡ್ಸೋಕ್ಕೆ ಕಾಯ್ತಿರ್ತೀಯಲ್ಲ ಅಣ್ಣ ನೀನು. ನಿನಗೊಂದು ಸ್ವಲ್ಪನೂ ಫೀಲಿಂಗ್ಸ್ ಇಲ್ಲ ಅಲ್ವಾ? ಹೋದರೆ ಸಾಕು, ಆರಾಮಾಗಿ ಇದ್ಬಿಡ್ಬೋದು ಅಂತ ನಿನ್ನ ಪ್ಲ್ಯಾನು. ಹಂಗಲ್ಲ ಕಣೆ, ಮದುವೆ ಆಗಿ ಹೋಗ್ಲೇಬೇಕಲ್ಲ, ಇವತ್ತಲ್ಲ ನಾಳೆ. ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದುವೆ ಮಾಡ್ಕೊಂಡು ಹೋಗು. ಅಲ್ಲೂ ಇನ್ನೇನು ಮಾಡ್ತೀಯ, ಹಿಂಗೆ ಕೂತ್ಕೊಂಡು ಟಿವಿ ನೋಡ್ತಿರ್ತೀಯ ಅಷ್ಟೇ. ಇಲ್ಲೂ ಒಂದೇ ಅಲ್ಲೂ ಒಂದೇ. ಟಿವಿ ನೋಡಿಸ್ತಾರೆ ನನಗೆ. ಟಿವಿ ನೋಡಿಸ್ತಾರೋ ಇಲ್ಲ ಮನೆ ಕೆಲಸನೇ ಮಾಡಿಸ್ತಾರೋ ಯಾರಿಗೆ ಗೊತ್ತು. ತವ್ರ ಮನೇಲಿ ಇರೋವರೆಗೆ ಅಷ್ಟೇ ಹೆಣ್ಮಕ್ಳಿಗೆ ನೆಮ್ಮದಿ, ಸುಖ, ಶಾಂತಿ ಎಲ್ಲ. ಏನಮ್ಮ, ನಿಜ ತಾನೇ? ಹಂಗೇನಿಲ್ಲ ಕಣೆ, ಅತ್ತೆ ಮನೇಲೂ ಚೆನ್ನಾಗಿರುತ್ತೆ. ಕೆಲಸಕ್ಕೆ ಎದುರ್ಕೊಳಕ್ಕಾಗತ್ತಾ? ಕೆಲಸ ಎಲ್ಲರೂ ಮಾಡಲೇಬೇಕು, ಸಂಸಾರ ಕಟ್ಕೊಬೇಕು. ಅದೇ ಸುಖ ಶಾಂತಿ. ಏನು ಸುಖನೋ ಏನು ಶಾಂತಿನೋ, ನೀನು ನೋಡ್ತಾನೆ ಇದ್ದೀನಲ್ಲ ನಾನು. ಎಷ್ಟು ಕೆಲಸ ಮಾಡ್ತೀನಿ ನೀನು.
ನಾನು ಹುಡ್ತಾ ಇಲ್ಲಿಂದ ನಿನ್ನ ಕೆಲಸ ನೋಡಿ 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 ಸಾಕಾಗ್ಬಿಟ್ಟಿದೆ, ಮದ್ವೆನೇ ಬೇಡ ಅಂದ್ಬಿಟ್ಟಿದಮ್ಮ. ಹಂಗಂದ್ರೆ ಆಗುತ್ತೇನೆ, ಕೆಲವೊಂದು ಟ್ರಿಕ್ಸ್ಗಳು ಇರ್ತಾವ ಕಣೆ, ನಾನು ಹೇಳ್ಕೊಡ್ತೀನಿ ನಿನಗೆ ಮದುವೆ ಆಗಿ ಹೋಗೋದ್ಮೇಲೆ. ಹಾಗೆ ಮಾಡ್ತಾ ಹೋಗು, ಜೀವನ ಚೆನ್ನಾಗಿರುತ್ತೆ, ಗಂಡನ ಜೊತೆ ಚೆನ್ನಾಗಿರ್ಬೇಕಷ್ಟೆ, ಆಮೇಲೆ ಎಲ್ಲ ತಾನಾಗೆ ಸಿಗುತ್ತೆ. ಏನು ಸಿಗುತ್ತೋ ಏನೋ ಅಪ್ಪ. ನೀವು ಎಷ್ಟು ಅರ್ಜೆಂಟ್ ಮಾಡ್ತೀರ ನನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಅಮ್ಮ. ಅಂದ್ರೂ ಮದುವೆ ಮಾಡ್ಕೊಂಡು ಹೋಗೋಕ್ಕೆ ಮನಸ್ಸಾಗ್ತಿಲ್ಲಮ್ಮ ನೀನನ್ನು ಬಿಟ್ಟು. ನಾನು ಮದುವೆ ಮಾಡ್ಕೊಂಡು ಹೋದ್ರೂ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ನಿಜವಾಗ್ಲೂ. ಮೊದಲು ಹಾಗೆ ಅನ್ಸುತ್ತೆ ಕಣೆ, ಒಂದು 6 ತಿಂಗಳು ವರ್ಷ ಆಗಲಿ ಹೇಳೋ, ಆಮೇಲೆ ನಮ್ಮನ್ನೇ ಮರ್ತೋಗ್ಬಿಡ್ತೀಯ ನೀನು. ಸರಿ ನಡಿ ಒಳಗಡೆ, ಯಾವ ಸೀರೆ ಉಟ್ಕೋತೀಯ ನೋಡು. ಅಮ್ಮ, ನಾನು ನನ್ನ ಫ್ರೆಂಡ್ನ ಒಂದೇ ಸರಿ ಮೀಟ್ ಮಾಡ್ಕೊಂಬರ್ತೀನಿ ಕಣಮ್ಮ. ಅವಳು ತಿರುಪತಿಗೆ ಹೋಗಿದ್ಲಂತೆ, ಲಡ್ಡು ತೊಗೊಂಬರ್ತೀನಿ ನನಗೋಸ್ಕರ ಅಂತ ಹೇಳಿದ್ಲು. ತಂದಿರ್ತಾಳೆ, ಹೋಗಿ ಇಸ್ಕ ಬಂದ್ಬಿಡ್ತೀನಿ ಕಣಮ್ಮ. ಬೇಡ ಕಣೆ ಶಿಲ್ಪ, ಅವಳೇ ಬಂದು ಕೊಡ್ತಾಳೆ ಬಿಡು. ಇವತ್ತು ಗಂಡಿನ ಕಡೆಯವ್ರು ಬರ್ತಾರೆ, ಎಲ್ಲೂ ಹೋಗ್ಬೇಡ್ವೆ. ಇಲ್ಲಮ್ಮ, ನಾನು ಹೋಗ್ಲೇಬೇಕು. ಅರ್ಧ ಗಂಟೆ ಬೇಗ ಬಂದ್ಬಿಡ್ತೀನಿ, ಆಮೇಲೆ ರೆಡಿ ಆಗ್ತೀನಿ. ಶಿಲ್ಪ, ನಾನು ಹೋಗಿ ಇಸ್ಕೊಬರ್ತೀನಿ ಬಿಡೆ. ಏನೋ ನೀನಾ? ಬೇಡಪ್ಪ ತಂದೆ ಬೇಡ, ನೀ ನನ್ನ ಫ್ರೆಂಡ್ಗೆ ಲೈನ್ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯ, ನೀನು ಮಾತ್ರ ಹೋಗ್ಬೇಡ. ಅಯ್ಯೋ ಸರಿ ಆಯಿತು, ಹೋಗ್ಬಿಟ್ಟು ಬಾ. ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಆಯ್ತಮ್ಮ, ಬೇಗ ಬಂದ್ಬಿಡ್ತೀನಿ. ಯಾಕಮ್ಮ ಕಳ್ಸಕ್ಕೆ ಹೋದೆ ಇವಾಗ? ಅರ್ಧ ಗಂಟೆ ಅಂದ್ಬಿಟ್ಟು 1 ಗಂಟೆ ಆದರೂ ಬರಲ್ಲ ಅವಳು. ಅಯ್ಯೋ ಹೋಗ್ಲಿ ಬಿಡ, ಮದುವೆ ಮಾಡ್ಕೊಂಡು ಹೊರಟೋಗ್ತಾಳೆ ಇನ್ನೊಂದು ಸ್ವಲ್ಪ ದಿನ. ಇವತ್ತು ಹುಡುಗ ಏನಾದರೂ ಓಕೆ ಆಗಿಬಿಟ್ರೆ ಇನ್ನು ಎಷ್ಟು ದಿನ ಇರ್ತಾಳೆ ನಿನ್ನ ತಂಗಿ? ಅವಳ ಮನಸ್ಸಿನೊಗೆ ನೋವು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಹೋಗಿ ಬರಲಿ ಬಿಡು. ನಿಶ್ಚಿತಾರ್ಥ ಏನಾದರೂ ಬೇಗ ಆಗಿಬಿಟ್ರೆ ಹೊರಗಡೆ ನಾವೆಲ್ಲೂ ಕಳಿಸೋದಕ್ಕಾಗಲ್ಲ ಅಲ್ವಾ? ಅದು ಬಿಡು, ಅವಳು ಬರ್ತಾಳೆ, ನಾನು ನೋಡ್ಕೋತೀನಿ. ನೀನು ನಾನು ಹೇಳಿದ್ದೆಲ್ಲ ತೊಗೊಬಂದ್ಬಿಡು, ಬೇಗ ತೊಗೊಂಡು ಬಾ. ಆಯಿತು ಅಮ್ಮ. ಇವತ್ತು ನಾನು ಬರ್ತೀನಮ್ಮ, ಅಣ್ಣಂಗೆ ಹೆಣ್ಣು ನೋಡ್ಬೇಕಲ್ಲ. ಬೇಡ ಕಣೆ ಮೀನಾ, ಅವ್ರ ಮನೇಲಿ ಯಾರೋ ಒಬ್ಬ ಅವನಿಗೆ ಅಣ್ಣ ಬೇರೆ ಇದ್ದಾನಂತೆ ಆ ಹುಡುಗಿಗೆ. ನಿನಗಿನ್ನೂ ಮದುವೆ ಆಗಿಲ್ಲ, ಯಾಕೆ ಬೇಕು ಹೇಳೋ? ಮೊದಲು ನಾವು ಹೋಗಿ ನೋಡ್ಕೊಂಡು ಬರ್ತೀವಿ, ಆಮೇಲೆ ಹುಡುಗಿ ಓಕೆ ಆದಮೇಲೆ ಬೇಕಾದ್ರೆ ನೀನು ಒಂದ್ಸತಿ ಕರ್ಕೊಂಡು ಹೋಗ್ತೀನಿ. ಈಗ ಬೇಡ ಕಡೆ ಮನೇಲೇ ಇರು. ಇಲ್ಲಮ್ಮ, ನಾನೊಬ್ಬಳೆ ಮನೇಲಿದ್ದು ಏನು ಮಾಡಲಿ? ನಾನು ಬರ್ತೀನಿ. ಹುಡುಗಿ ಹೇಗಿದ್ದಾಳೆ, ಅಣ್ಣಂಗೆ ಒಳ್ಳೆ ಜೋಡಿನ ಅಂತ ನೋಡಬೇಕಲ್ಲ, ಆಮೇಲೆ ಅಣ್ಣನ ಮುಖದ ರಿಯಾಕ್ಷನ್ನು ನೋಡಬೇಕು ನಾನು, ಹೇಗಿರುತ್ತಂತ. ಪ್ಲೀಸ್ ಅಮ್ಮ, ಬಂದೇ ಬರ್ತೀನಿ. ಅಯ್ಯೋ ಬೇಡ ಆದರೂ ಕೇಳಲ್ವಲ್ಲ ಈ ಹುಡುಗಿ. ಹಬ್ಬ, ಅಮ್ಮನ ಮೀನಾ ಆ ಕಡೆ ಇದ್ದಾರೆ. ಅವ್ರು ನೋಡೋದಕ್ಕಿಂತ ಮುಂಚೆಗೆ ನಾನು ಹೋಗಿ ಶಿಲ್ಪನ ಹೇಗಾದರೂ ಮಾಡಿ ಭೇಟಿ ಮಾಡ್ಕೊಂಬರ್ಬೇಕು. ಅಯ್ಯೋ, ನೆನ್ನೆ ಹಾಕಿದ್ದೆ ಅವಾಂತರಕ್ಕೆ ಅವಳು ಏನು ಅನ್ಕೊಂಡ್ಲೋ ಏನೋ. ಇವತ್ತು ಬೇರೆ ಹೆಣ್ಣು ನೋಡೋಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ಮೊದಲು ಹೋಗಿ ನಾನು ಶಿಲ್ಪನ ಭೇಟಿ ಮಾಡ್ಕೊಂಬರ್ತೀನಿ. ಇವ್ರ ಕಣ್ಣಿಗೆ ಬೀಳಿಲ್ಲ ಅಂದರೆ ಸಾಕು. ಚಿಕಣ ಎಲ್ಲ ಹೋಗ್ತಿದ್ಯಾ? ಎಲ್ಲ ಮಣ್ಣನ ಹೂನೇ ಸುಮ್ಮನೆ ಹೋಗ್ತಿದ್ದೆ ನೋಡು. ಚಿಕಣ ನಿಂತ್ಕೊಳ್ಳೋ. ಅಯ್ಯೋ ದೇವ್ರೆ, ಹೊರಟೆ ಹೋದ್ಮೇಲೆ